ಸಿನಿಮಾ ಕೇವಲ ಮನೋರಂಜನೆಯ ಮಾಧ್ಯಮವೋ ಅಥವಾ ಸಮಾಜವನ್ನು ಒಡೆಯುವ ಅಸ್ತ್ರವೋ? ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಪ್ರೊಪಗಂಡಾ ಸಿನಿಮಾಗಳ ಅಲೆ ಎದ್ದಿದೆ ಎಂಬ ಆತಂಕ ಸೃಷ್ಟಿಯಾಗಿದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಭಾರೀ ವಿವಾದಕ್ಕೆ ನಾಂದಿ ಹಾಡಿರುವ ದಿ ಕೇರಳ ಸ್ಟೋರಿ ಭಾಗ 2ರ ಟೀಸರ್. ಮೊದಲ ಭಾಗದಲ್ಲಿ ಲವ್ ಜಿಹಾದ್ ಹೆಸರಿನಲ್ಲಿ 32,000 ಹೆಣ್ಣು ಮಕ್ಕಳ ಮತಾಂತರದ ಸುಳ್ಳು ಅಂಕಿ ಅಂಶ ನೋಡಿ ನಂತರ ನ್ಯಾಯಾಲಯದಿಂದ ಚೀಮಾರಿ ಹಾಕಿಸಿಕೊಂಡ ಇತಿಹಾಸ ಈ ಚಿತ್ರತಂಡಕ್ಕಿದೆ. ಈಗ ಎರಡನೇ ಭಾಗದಲ್ಲಿ ಇಡೀ ಭಾರತವನ್ನೇ ಇಸ್ಲಾಮಿಕ್ ಸ್ಟೇಟ್ ಮಾಡುವ ಸಂಚಿನ ಕಥೆಯೆಂದು ಬಿಂಬಿಸಲಾಗ್ತಾ ಇದೆ. ಇದು ಕೇವಲ ಕಥೆಯೇ ಅಥವಾ ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ದ್ವೇಷ ಬಿತ್ತುವ ಯೋಜಿತ ಸಂಚೆ? ಕೇರಳದ ಆಹಾರ ಪದ್ಧತಿಯಲ್ಲಿ ಧರ್ಮದ ಹಂಗಿಲ್ಲದೆ ಬಳಕೆಯಾಗುವ ಬೀಫ್ ಅನ್ನ ಈ ಸಿನಿಮಾದಲ್ಲಿ ಬಲವಂತದ ಸಂಕೇತವಾಗಿ ತೋರಿಸಲಾಗ್ತಾ ಇದೆ. ಸೌಹಾರ್ದತೆಯಿಂದ ಇರುವ ಜನರ ನಡುವೆ ಆಹಾರವನ್ನೇ ಶಸ್ತ್ರವನ್ನಾಗಿ ಬಳಸಿ ಕಂದರ ಸೃಷ್ಟಿಸುವ ಪ್ರಯತ್ನ ನಡೆದಿದ್ಯಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಒಂದು ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡುವ ಗೋಬೆಲ್ಸ್ ತಂತ್ರ ಈಗ ಬೆಳ್ಳಿ ಪರದೆಯ ಮೇಲೆ ಜಾರಿಯಾಗ್ತಾ ಇದೆ. ವಿಶೇಷವಾಗಿ ಚುನಾವಣೆಗಳು ಹತ್ತಿರ ಬಂದಾಗ ಇಂತಹ ಸಿನಿಮಾಗಳು ಬಿಡುಗಡೆಯಾಗ್ತಿರೋದು ಕೇವಲ ಕಾಕತಾಳೀಯವೇ ಅಥವಾ ಮತಗಳ ಧ್ರುವೀಕರಣದ ರಾಜಕೀಯ ತಂತ್ರವೇ? 2014ರ ನಂತರ ಇಂತಹ ಸಿನಿಮಾಗಳ ಸರಣಿಯೇ ಶುರುವಾಗಿದೆ. ಆರ್ಟಿಕಲ್ 370, ವೀರ ಸಾವರ್ಕರ್, ಇಂದಿರಾ ಗಾಂಧಿಯವರನ್ನ ಕ್ರೂರವಾಗಿ ಚಿತ್ರಿಸುವ ಎಮರ್ಜೆನ್ಸಿ ಮತ್ತು ಹಾಲಿ ಸರ್ಕಾರವನ್ನ ಕೊಂಡಾಡುವ ಧುರಂಧರ್ ಇವೆಲ್ಲವೂ ಒಂದು ನಿರ್ದಿಷ್ಟ ಅಜೆಂಡಾದ ಭಾಗದಂತೆ ಕಾಣಿಸ್ತಾ ಇದೆ. 98% ಸಾಕ್ಷರತೆ ಹೊಂದಿರುವ ಕೇರಳವನ್ನ ಭಯೋತ್ಪಾದಕರ ರಾಜ್ಯ ಎಂದು ಬಿಂಬಿಸುವುದು ಅಲ್ಲಿನ ಜನರ ಘನತೆಗೆ ಒಪ್ಪುವಂತದ್ದೇ. ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಸೇರಿ ಹಲವು ಚಿಂತಕರು ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಸಿನಿಮಾ ಎಂಬ ಪ್ರಬಲ ಮಾಧ್ಯಮ ದ್ವೇಷ ಹರಡಲು ಬಳಕೆಯಾದರೆ ಆ ಹಾನಿಯನ್ನ ಸರಿಪಡಿಸಲು ದಶಕಗಳೇ ಬೇಕಾಗಬಹುದು. ಬಣ್ಣದ ಪರದೆಯ ಮೇಲಿನ ಚಿತ್ತಾರದ ಹಿಂದಿರುವ ಅಸಲಿ ಅಜೆಂಡಾವನ್ನ ಗುರುತಿಸುವ ಜಾಣ್ಮೆ ನಮ್ಮದಾಗಬೇಕಿದೆ.